ಓಕೆ. ಜೈ ಜೀವನ್ ದಾನ್. ನಮ್ಮ ಸಂಸ್ಥೆ ಹೆಸರು ಬಂದು ಜೀವನ್ ದಾನ್ ಗ್ರೂಪ್ಸ್. ಇದೊಂದು NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಇದರ ಮದರ್ NGO ಬಂದು UMCA ಫೌಂಡೇಶನ್, ಉಜ್ವಲಿ ಮೈಥಿಲಿ ಕಮ್ಯುನಿಟಿ ಅಸೋಸಿಯೇಷನ್ ಅಂತಂದು ನಮ್ಮ ಸಂಸ್ಥೆಯ ಮದರ್ NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಈ ಸಂಸ್ಥೆ ಭಾರತ ಸರ್ಕಾರ ನೀತಿ ಆಯೋಗದಿಂದ ಮಾನ್ಯತೆ ಪಡೆದಿದೆ. ಓಕೆ, ಭಾರತ ಸರ್ಕಾರ ನೀತಿ ಆಯೋಗದ ಕಡೆಯಿಂದ ಒಂದು ಸರ್ಟಿಫಿಕೇಶನ್ ಪಡೆದಿದೆ. ಸೊ ನಮ್ಮ ಸಂಸ್ಥೆ ಒಂದು ಜೀವನಕ್ಕೆ ಒಂದು ಆರ್ಥಿಕ ಅಡಿಪಾಯ ಆಗುತ್ತೆ ಅಂತ ನಾನು ಖಂಡಿತ ನಿಮಗೆ ಭರವಸೆ ಕೊಡ್ತೀನಿ. ಯಾಕೆ ಅಂದ್ರೆ ನೀವು ಮುಂದೆ ಒಂದೊಂದೇ ನೋಡ್ತಾ ಹೋಗ್ತೀರಾ, ಅದರಲ್ಲಿ ನೀವು ಯಾವ ರೀತಿ ಆದಾಯ ಇಲ್ಲಿ ಪಡಿಬಹುದು ಅಂತ ನೋಡಬಹುದು. ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಬಂದು ಸುನಿಲ್ ದತ್ ಶರ್ಮಾ ಸರ್ ಅಂತ. ಇವರು ಆಗ್ರಾ, ಉತ್ತರ ಪ್ರದೇಶದವರು. ಸೊ ನಮ್ಮ ಸಂಸ್ಥೆ ಫೌಂಡ್ ಆಗಿದ್ದು 2019ರಲ್ಲಿ. ಅಂದಿನಿಂದ ಇಂದಿನವರೆಗೂ ಸಕ್ಸಸ್ಫುಲಿ 5 ಲಕ್ಷ ಜನ ನಮ್ಮ ಸಂಸ್ಥೆಗೆ ಸೇರಿರುವಂಥದ್ದು, ಆಲ್ ಓವರ್ ಇಂಡಿಯಾ. ಸೊ ಈ ಸಂಸ್ಥೆ ಉದ್ದೇಶ ಮತ್ತು ಗುರಿಗಳೇನು ಅಂದ್ರೆ ಉದ್ಯೋಗ, ಆದಾಯ, ಕಷ್ಟ ಕಾಲದಲ್ಲಿ ಸಹಾಯ ಮತ್ತು ಎಜುಕೇಶನ್. ಬಡ ಮಕ್ಕಳಿಗೆ ಎಜುಕೇಶನ್, ಬಡ ಮಕ್ಕಳಿಗೆ ಬಟ್ಟೆಯನ್ನು ದಾನ ಮಾಡುವಂಥದ್ದು, ಜೊತೆಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುವಂಥದ್ದು, ಪ್ಲಾಸ್ಟಿಕ್ ನಿರ್ಮೂಲನೆ. ಇವೆಲ್ಲ ನಮ್ಮ ಸಂಸ್ಥೆಯ ಉದ್ದೇಶ ಮತ್ತು ಗುರಿಗಳು. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿ ಸರ್ಕಾರ ಮಾಡಕ್ ಆಗದಿದ್ದ ಕೆಲಸಗಳು ನಮ್ಮ ಸಂಸ್ಥೆ ಮಾಡುತ್ತೆ. ಎಸ್, ಖಂಡಿತ ನಿಮ್ಗೆ ಉದ್ಯೋಗ ಕೊಡುತ್ತೆ, ಆದಾಯ ಕೊಡುತ್ತೆ, ಜೊತೆಗೆ ಎಜುಕೇಶನ್ ಕೊಡುತ್ತೆ, ಜೊತೆಗೆ ನಿಮ್ಮ ಕಷ್ಟದಲ್ಲಿ ಸಹಾಯ ಕೂಡ ಆಗುತ್ತೆ. ಸೊ ನಮ್ಮ ಸಂಸ್ಥೆ ಪೂರ್ತಿ ಎಲ್ಲಾ ರೀತಿಯಾದ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ ಹೊಂದಿದೆ. ನೀವು ಅದನ್ನ ಜೀವನ್ ದಾನ್ ಲೀಗಲ್ ಡಾಕ್ಯುಮೆಂಟ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಪ್ರತಿ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ನೀವು ನೋಡಬಹುದು ಅಲ್ಲಿ. ಓಕೆ, ಇನ್ಕಮ್ ಟ್ಯಾಕ್ಸ್ ಇಂದ ಸಿಕ್ಕಿರೋದಿರ್ಬೋದು, RBI ಇಂದ ಸಿಕ್ಕಿರೋದಿರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಸಿಕ್ಕಿರೋದಿರ್ಬೋದು, ಕರೆಂಟ್ ಅಫೇರ್ಸ್ ಕಡೆಯಿಂದ ಸಿಕ್ಕಿರೋದಿರ್ಬೋದು, ಗೌರ್ಮೆಂಟ್ ಆಫ್ ಅಫೇರ್ಸ್ ಕಡೆಯಿಂದ. ಸೊ ಈ ರೀತಿ ಎಲ್ಲಾ ರೀತಿಯಾದ ಡಾಕ್ಯುಮೆಂಟ್ಸ್ ನೀವಲ್ಲಿ ನೋಡಬಹುದು. ಜೊತೆಗೆ RBI ಕಡೆಯಿಂದ ಲೈನ್ ಸರ್ಟಿಫಿಕೇಟ್ ಅಂತ ನಮ್ಮ ಸಂಸ್ಥೆಗೆ ಸಿಕ್ಕಿದೆ, ಲೀಗಲ್ ಎಂಟಿಟಿ ಐಡೆಂಟಿಫೈಯರ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಈ ಸರ್ಟಿಫಿಕೇಟ್ ಯಾವ ಸಂಸ್ಥೆ 50ಕ್ಕಿಂತ ಹೆಚ್ಚು ಕೋಟಿಗಳನ್ನ 50 ಕೋಟಿಗಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡುತ್ತೋ ಅಂತ ಸಂಸ್ಥೆಗೆ ಮಾತ್ರ ಸಿಗುತ್ತೆ. ಜೊತೆಗೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಅದೊಂದು ಮುಖ್ಯವಾದಂತಹ ಆರ್ಗನೈಸೇಷನ್. ಸೊ ಅದು ನಮ್ಮ ಸಂಸ್ಥೆಗೆ ಈ ಸರ್ಟಿಫಿಕೇಟ್ ಅನ್ನು ಪ್ರೊವೈಡ್ ಮಾಡಿದೆ ಅಂದ್ರೆ ನೀವು ಯೋಚನೆ ಮಾಡ್ಬೋದು ಎಷ್ಟು ಲೀಗಲ್ ಆಗಿದೆ. ಸೊ ಭಾರತ ಸರ್ಕಾರಕ್ಕೆ ಗೊತ್ತು ನಾವಿರೋದು, ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತು, RBI ಅವ್ರಿಗೆ ಗೊತ್ತು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ನಮ್ಮ ಸಂಸ್ಥೆ ಈ ರೀತಿ ಇದೆ ಅಂತಂದು ಗೊತ್ತು, ಲೀಗಲ್ ಡಾಕ್ಯುಮೆಂಟ್ಸ್ ನಾವು ಹೊಂದಿದ್ದೀವಿ. ಸೊ ಬೇರೆ MLM ಕಂಪ್ನಿ ರೀತಿ ಅಲ್ಲ, ಎಲ್ಲಾ ರೀತಿಯಾದ ಲೀಗಾಲಿಟಿ ಹೊಂದಿದೀವಿ. NGO ಆಗಿ ರನ್ ಆಗೋದಕ್ಕೆ ಏನೆಲ್ಲ ಬೇಕು ಎಲ್ಲ ಇದೆ. ಸೊ ಇದನ್ನ ನೀವು ಲೀಗಲ್ ಆಗಿ ಇದೆಯೋ ಇಲ್ವೋ ಅಂತ ಬೇಕಾದ್ರೂ ಗೂಗಲ್ ಅಲ್ಲಿ ಇಲ್ಲಿರುವಂತ ನಂಬರ್ ಅನ್ನ ಸರ್ಚ್ ಮಾಡಿ. ಇಲ್ಲಿ ಲೈನ್ ಕೋಡ್ ಆಫ್ UMCA ಫೌಂಡೇಶನ್ ಅಂತ ಇದೆಯಲ್ಲ, 335800 ಅಂತಂದು, ಅದನ್ನ ನೀವು ಕಾಪಿ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅಫಿಷಿಯಲ್ ಲೈನ್ RBI ವೆಬ್ಸೈಟ್ ಅಲ್ಲಿ ನೀವು ನಮ್ಮ ಸಂಸ್ಥೆಯ ಲೀಗಾಲಿಟಿನ ಚೆಕ್ ಮಾಡಬಹುದು. ಅರ್ಥ ಆಯ್ತಾ? ನಂತರ 2100 ರೂಪಾಯಿ ಕೊಟ್ಟು ಈ ಸಂಸ್ಥೆಗೆ ಸೇರಿದ್ರೆ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತ ಕೇಳೋದಾದ್ರೆ, ಒಂದು ಲೆಟರ್ ಸಿಗುತ್ತೆ, ವೆಲ್ಕಮ್ ಲೆಟರ್. ನಂತರ ಒಂದು ಲೈಫ್ ಟೈಮ್ ಮೆಂಬರ್ಶಿಪ್ ಸಿಗುತ್ತೆ. ಲೈಫ್ ಟೈಮ್ ಮೆಂಬರ್ಶಿಪ್ ಅಂದ್ರೆ ನಮ್ಮ ಸಂಸ್ಥೆಗೆ 2100 ರೂಪಾಯಿ ಕೊಡ್ತೀರಾ, ಏನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅದೆಲ್ಲ ಬೆನಿಫಿಟ್ಸು ನಿಮಗೆ ಒಂದು ಬಾರಿ ಕಟ್ಟುವ 2100ರಿಂದನೇ ಸಿಗುತ್ತೆ. ಮತ್ತೆ ಮತ್ತೆ ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಯಾವುದೋ ಒಂದು ಇನ್ಶೂರೆನ್ಸ್ ರೀತಿ ಕಟ್ಟೋ ಅವಶ್ಯಕತೆ ಇರಲ್ಲ. ಮತ್ತು ನೀವು ನಮ್ಮ ಸಂಸ್ಥೆ ಮೂಲಕ ಏನೇ ಒಂದು ಡೊನೇಷನ್ ಮಾಡಿದ್ರೆ ಆ ಡೊನೇಷನ್ಗೆ 50% ಟ್ಯಾಕ್ಸ್ ರಿಬೇಟ್ ಅನ್ನ ಇನ್ಕಮ್ ಟ್ಯಾಕ್ಸ್ ಫೈಲ್ ಟೈಮ್ ಅಲ್ಲಿ ಪಡಿಬಹುದು. ಯಾಕಂದ್ರೆ 8TG ನಮ್ಮ ಸಂಸ್ಥೆ ಹೊಂದಿದೆ, ಇನ್ಕಮ್ ಟ್ಯಾಕ್ಸ್ ಕೊಡೋದ್ರಿಂದ 8TG ಹೊಂದಿದೆ. ನಂತರ ಒಂದು ಕೂಪನ್ ಕೊಡ್ತಾರೆ, ಆ ಕೂಪನ್ ಅನ್ನ ನೀವು JDG Pay ಆಪ್ ಅಲ್ಲಿ ಯಾವುದೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆ ಕೂಪನ್ ಅನ್ನ ಹಾಕಿ ಡಿಸ್ಕೌಂಟ್ ಅನ್ನ ಪಡಿಬಹುದು. ಗೊತ್ತಾಯ್ತಾ? ನಂತರ ಸೋಷಿಯಲ್ ಎಂಪವರ್ಮೆಂಟ್, ಉದ್ಯೋಗ ಕೊಡ್ತಾರೆ, ಜೊತೆಗೆ ಪ್ಲಾಸ್ಟಿಕ್ ನಿರ್ಮೂಲನೆ ಕಡೆ ನಮ್ಮ ಸಂಸ್ಥೆ ಸಾಗ್ತಾ ಇದೆ. ಸೊ ಸೋಷಿಯಲ್ ಎಂಪವರ್ಮೆಂಟ್, ಹಲವಾರು ಹೆಣ್ಮಕ್ಳಿಗೆ ಎಜುಕೇಶನ್ ಕೂಡ ಕೊಡ್ತಾ ಇದೆ, ಎಲ್ಲರಿಗೂ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ, ಎಜುಕೇಶನ್ ಇಲ್ದವ್ರಿಗೆ. ಸೊ ಇವೆಲ್ಲ ಸೋಷಿಯಲ್ ಎಂಪವರ್ಮೆಂಟ್ ಅಂಡರ್ ಬರ್ತವೆ. ನಂತರ ಜೀವನ್ ದಾನ್ ಸಮೃದ್ಧಿ ಯೋಜನೆ, ಇದು ಮಕ್ಕಳಿಗಾಗಿ ಮಾಡಿರುವಂತ ಯೋಜನೆ ಮತ್ತು
ಎಮರ್ಜೆನ್ಸಿ ಡೊನೇಷನ್, ಕಷ್ಟ ಕಾಲದಲ್ಲಿರೋರ್ಗೆ ಹಣ ಸಹಾಯ. ಸೊ ಇದು ಡೊನೇಷನ್ ಅನ್ನೋದೇ ನಮ್ಮ ಸಂಸ್ಥೆ ಬೇಸ್. ನಾವೆಲ್ಲರೂ ಸೇರಿ ಡೊನೇಷನ್, ಕಷ್ಟದಲ್ಲಿರುವಂಥವ್ರಿಗೆ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಎಜುಕೇಶನ್ಗೆ ಕಷ್ಟ ಇರುತ್ತೆ ಅಥವಾ ಅಗ್ರಿಕಲ್ಚರಲ್ಲಿ ಲಾಸ್ ಆಗಿರ್ತಾರೆ, ಅಂಥವ್ರಿಗೆ ನಾವು ಎಲ್ಲ ಸೇರಿ ಡೊನೇಟ್ ಮಾಡ್ತೀವಿ. ಸೊ ನಮ್ಗೇನಾದ್ರೂ ಕಷ್ಟ ಕಾಲ ಬಂದ್ರೆ ಅಂತ ಸಮಯದಲ್ಲಿ ಎಲ್ಲರೂ ಸೇರಿ ನಮಗೆ ಡೊನೇಷನ್ ಕೊಡ್ತಾರೆ. ಓಕೆ. ಸೊ ಯಾರು ಡೊನೇಷನ್ ಅನ್ನೋದು, ಈಗ ಒಬ್ರಿಗೆ ಯಾರು ಸಹಾಯ ಆಗ್ಲಿಲ್ಲ ಅಂದ್ರೆ, ಒಂದು ಮನೆಯಲ್ಲಿ ಒಬ್ರಿಗೆ ಕಾಯಿಲೆ ಬಂತು ಅಂದ್ರೆ ಎಲ್ಲರೂ ಸುಸ್ತಾಗ್ತಾರೆ. ಪ್ರತಿಯೊಬ್ಬರದ್ದು ಫೈನಾನ್ಷಿಯಲ್ ಕಂಡೀಷನ್ ವೀಕ್ ಆಗುತ್ತೆ. ಆ ಫೈನಾನ್ಷಿಯಲ್ ಕಂಡೀಷನ್ ಇಂದ ಮತ್ತೆ ಕೋಪಪ್ ಆಗಕ್ಕೆ ಮತ್ತೊಂದು ಜನರೇಷನ್ನೇ ಬೇಕು, 10 ರಿಂದ 15 ವರ್ಷ ಮತ್ತೆ ಬೇಕಾಗುತ್ತೆ. ಸೊ ಆ ರೀತಿ ಸಿಚುವೇಶನ್ ಯಾರಿಗೂ ಬರಬಾರ್ದು ಅಂತಂದು ನಾವೊಂದು ಕಮ್ಯುನಿಟಿ ರೀತಿಲಿ ಪ್ರತಿಯೊಬ್ಬರಿಗೂ ಕಷ್ಟ ಬಂದಾಗ ಸಹಾಯ ಆಗ್ತೀವಿ. ಸೊ ನಾವು ಬೇರೆಯವರಿಗೆ ಅವ್ರಿಗೆ ಕಷ್ಟ ಇದ್ದಾಗ ಸಹಾಯ ಆದ್ರೆ ಖಂಡಿತ ಯಾರಿಗೆ ಆಗ್ಲಿ, ಮನೆಗೆ ಒಂದು 5 ಜನ ಇದ್ದಾರೆ ಅಂದ್ರೆ ಒಬ್ರಿಗೆ ಹೆಲ್ತ್ ಇಶ್ಯೂಸ್ ಬರ್ತವೆ, ಎಜುಕೇಶನ್ ಇಶ್ಯೂಸ್ ಬರ್ತವೆ, ಅಥವಾ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರ್ ಇಶ್ಯೂ ಬಂದೇ ಬರ್ತವೆ. ಸೊ ಅಂತ ಸಮಯದಲ್ಲಿ ಎಲ್ಲರೂ ಸೇರಿ ನಮಗೆ ಸಹಾಯ ಮಾಡ್ತಾರೆ. ಇದು ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ. ಓಕೆ. ನಂತರ ಯೂಟ್ಯೂಬ್ ಇನ್ಕಮ್ ಪ್ಲಾಟ್ಫಾರ್ಮ್. ನಮ್ಮ ಸಂಸ್ಥೆ ಒಂದು ಹಲವಾರು ಒಳ್ಳೆ ಉದ್ದೇಶದಿಂದ ನಡೀತಾ ಇದ್ದು, ಅದರಲ್ಲಿ ನೀವು ದಾನ ಧರ್ಮ ಅಂತಂದು ಆನ್ ಫೀಲ್ಡ್ ಮಾಡ್ತೀರಾ. ಸೊ ಅವನ್ನ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿಂದ ಕೂಡ ಒಂದು ಇನ್ಕಮ್ ಸೋರ್ಸ್ ಜನರೇಟ್ ಆಗುತ್ತೆ. ಮತ್ತೆ ಹಲವಾರು ಪ್ರಾಜೆಕ್ಟ್ಸ್ ಇದಾವೆ. ಸೊ ಅದರಲ್ಲಿ ಪ್ರಾಜೆಕ್ಟ್ಸ್ ಕೂಡ ರನ್ ಮಾಡ್ತಾ ಇರುವಂತದ್ದು ನಮ್ಮ ಸಂಸ್ಥೆ ಗೌರ್ಮೆಂಟ್ ಅಂಡರ್ ಅಲ್ಲಿ. ಸೊ ಅದರಲ್ಲೂ ನೀವು ತೊಡಗಿ ಹಣವನ್ನ ಗಳಿಸ್ಬಹುದು, ಆದಾಯನ ಪಡಿಬಹುದು, ವರ್ಕ್ ಫ್ರಮ್ ಹೋಮ್ ಅಂತಾನೆ ಹೇಳ್ಬೋದು. ಸೊ ಆ ರೀತಿ ಮನೇಲಿ ಕೂತ್ಕೊಂಡು ನೀವು ಕೆಲಸ ಮಾಡ್ತಾ ದುಡಿಬಹುದು. ಜೊತೆಗೆ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಮೆಂಬರ್ಶಿಪ್ ಅಂತ, ಹ್ಯೂಮನ್ ರೈಟ್ಸ್ ಕಡೆಯಿಂದ ಲೀಗಲ್ ಆಗಿ ಆಲ್ ಓವರ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಅಂತ ಇರೋದು ಒಂದೇ. ಸೊ ಅವರು ಆ ಕಮ್ಯುನಿಟಿ ನಮ್ಮ ಸಂಸ್ಥೆಗೆ NGO ಆಗಿರೋದಕ್ಕೆ ನಮ್ಮ ಸಂಸ್ಥೆಗೆ ಈ ಕಾರ್ಡ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಈ ಕಾರ್ಡ್ ಹೊಂದಿರೋರು ಯಾವುದೇ ರೀತಿಯಾದ ಅನ್ಯಾಯ ಅಕ್ರಮ ಅವರ ಎದುರುಗಡೆ ನಡೀತು ಅಂದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಪೂರ್ತಿ ರೈಟ್ಸ್ ಇರುತ್ತೆ, ಸಪೋರ್ಟ್ ತಗೋಬಹುದು. ಓಕೆ. ಈ ಕಾರ್ಡ್ ಅಷ್ಟು ಸುಲಭವಾಗಿ ಸಿಗುತ್ತೆ ಅಂದ್ರೆ ಕೋಆರ್ಡಿನೇಟರ್ಸ್ಗೆ ನಮ್ಮ ಸಂಸ್ಥೆ ಸಿಗುತ್ತೆ ಅಂತವರು ಆ ಕಾರ್ಡ್ ಅನ್ನ ಒಂದು ಒಳ್ಳೆ ಉದ್ದೇಶಕ್ಕೆ ಬಳಸ್ಕೋಬಹುದು. 5 ರೀತಿಯಾದ ಆದಾಯ ನಮ್ಮ ಸಂಸ್ಥೆಯಲ್ಲಿ ನೋಡಬಹುದು. ಒಂದು ನಾನ್ ವರ್ಕಿಂಗ್ ಇನ್ಕಮ್ ಅಂದ್ರೆ ನಮ್ಮ ಸಂಸ್ಥೆಗೆ ಸೇರಿ ಅನಿವಾರ್ಯ 1 ವರ್ಷದ ನಂತರ ಏನಾದ್ರೂ ನೀವು ಕೆಲಸ ಮಾಡಿಲ್ಲ, ಒಂದು ಆದಾಯ ಪಡೆದಿಲ್ಲ, ಬೆನಿಫಿಟ್ಸು ಕೂಡ ಪಡೆದಿಲ್ಲ ಅಂದ್ರೆ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ ಕಟ್ಟಿರುವಂತ ದುಡ್ಡು ರಿಟರ್ನ್ ಆಗುತ್ತೆ. ನಂತರ ಮ್ಯಾಚಿಂಗ್ ಇನ್ಕಮ್ ಅಂದ್ರೆ ಪ್ರತಿ ಮೊದಲನೇ ಬಾರಿ 1:2 ಆ 2:1 ಅಂತ ರನ್ ಆಗುತ್ತೆ. ತದನಂತರ ಪ್ರತಿ ಒಂದು ಐಡಿ ಬಲಗಡೆ, ಪ್ರತಿ ಒಂದು ಐಡಿ ಎಡಗಡೆ, ಅಂದ್ರೆ ಪ್ರತಿ 2 ಐಡಿ ಬಂದಾಗ ಒಂದು ಬಲಗಡೆ ಒಂದು ಎಡಗಡೆ ಹಾಕಿದ್ರಿ ಅಂದ್ರೆ ಪೇರ್ ಮ್ಯಾಚ್ ಅಂತಾಗಿ ಪ್ರತಿ ಒಂದು ಪೇರಿಗೆ 300 ರೂಪಾಯಿ ಸಿಗುತ್ತೆ. ಆ ರೀತಿ ದಿನಕ್ಕೆ 600 ರೂಪಾಯಿವರೆಗೂ ನೀವು ಇಲ್ಲಿ ಮ್ಯಾಚಿಂಗ್ ಇನ್ಕಮ್ ಅನ್ನ, ದಿನಕ್ಕೆ 6,000ವರೆಗೂ ದಿನಕ್ಕೆ ನೀವು ಮ್ಯಾಚಿಂಗ್ ಇನ್ಕಮ್ ಅನ್ನ ಇಲ್ಲಿ ಪಡಿಬಹುದು. ನಂತರ ಲೆವೆಲ್ ರೆಫರಲ್ ಇನ್ಕಮ್. ಪ್ರತಿ ಲೆವೆಲ್ಗೆ ಒಬ್ಬ ವ್ಯಕ್ತಿಗೆ ನಿಮ್ಗೆ ಇಲ್ಲಿ 300 ರೂಪಾಯಿ ಅಂತ ಸಿಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯನ್ನ ನೀವು ಹೊಸಬ್ರನ್ನ ತಂದು ಸಂಸ್ಥೆಗೆ ಹಾಕಿದ್ದೀರಾ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಿಂದ 300 ರೂಪಾಯಿ ಸಿಗುತ್ತೆ ನಿಮ್ಗೆ. ಸೊ ಪ್ರತಿ ಒಬ್ಬ ವ್ಯಕ್ತಿ ನೀವು ತಂದ ನಂತರ ಆತ ಇನ್ನೊಬ್ಬ ವ್ಯಕ್ತಿಯನ್ನು ತಂದ ಅಂದ್ರೆ ಆತನಿಂದ ನಿಮಗೆ 100 ರೂಪಾಯಿ ಸಿಗುತ್ತೆ. ಅದೇ 3ನೇ ಲೆವೆಲ್ ಇಂದ 50 ರೂಪಾಯಿ, 4ನೇ ಲೆವೆಲ್ ಇಂದ 40 ರೂಪಾಯಿ, 5ನೇ ಲೆವೆಲ್ ಇಂದ 30 ರೂಪಾಯಿ, 6ನೇ ಲೆವೆಲ್ ಇಂದ 20 ರೂಪಾಯಿ, 7ನೇ ಲೆವೆಲ್ ಇಂದ 10 ರೂಪಾಯಿ, 8ನೇ ಲೆವೆಲ್ ಇಂದ 5 ರೂಪಾಯಿ, 9ನೇ ಲೆವೆಲ್ ಇಂದ 3 ರೂಪಾಯಿ, 10ನೇ ಲೆವೆಲ್ ಇಂದ 1 ರೂಪಾಯಿ. ಈ ರೀತಿ 10ನೇ ಲೆವೆಲ್ ವರೆಗೂ ನಿಮ್ಗೆ ಲೆವೆಲ್ ರೆಫರಲ್ ಇನ್ಕಮ್ ಸಿಗುತ್ತೆ. ಸೊ ಒಂದ್ ಸೈಡ್ ಅಲ್ಲಿ ಆಗ್ಲಿ ಲೆವೆಲ್ ರೆಫರಲ್ ಇನ್ಕಮ್ ಇದೊಂದು ಒನ್ ಸೈಡೆಡ್ ಇನ್ಕಮ್, ಒಂದೇ ಕಡೆಯಿಂದ ಬೇಕಾದ್ರೂ ಬರುತ್ತೆ ನಿಮ್ಗೆ. ಲೆವೆಲ್ ಇನ್ಕಮ್ ಅನ್ನೋದು ಯಾವ ಕಡೆಯಿಂದ ಬರ್ತಾನೆ ಇರುತ್ತೆ. ಮ್ಯಾಚಿಂಗ್ ಇನ್ಕಮ್ ಅನ್ನೋದು ಆ ಕಡೆ ಒಂದು ಐಡಿ ಈ ಕಡೆ ಒಂದು ಐಡಿ ಆದಂಗೆಲ್ಲ ಪೈರ್ ಮ್ಯಾಚ್ ಆದಂಗೆಲ್ಲ ಮ್ಯಾಚಿಂಗ್ ಇನ್ಕಮ್ ಬರುತ್ತೆ. ಮೈಕ್ರೋ ಫೈನಾನ್ಸ್ ಲೋನ್ ನಮ್ಮ ಸಂಸ್ಥೆಯಲ್ಲಿ ಲೋನ್ ಕೂಡ ಸಿಗುತ್ತೆ ನಿಮ್ಗೆ. ಲೋನು ಯಾವುದೇ ರೀತಿಯಾದ ಬಡ್ಡಿ ಇರಲ್ಲ, ಬಡ್ಡಿ ರಹಿತ ಸಾಲ. ಸೊ ಜೊತೆಗೆ 20% ಸಬ್ಸಿಡಿ ಕೂಡ ಸಿಗುತ್ತೆ. ಸೊ ನಮ್ಮ ಸಂಸ್ಥೆಗೆ ಸೇರಿ 3 ಸದಸ್ಯರನ್ನ ನಮ್ಮ ಸಂಸ್ಥೆಗೆ ಸೇರಿಸಿದ್ರೆ ನಂತರ ನಿಮ್ಗೆ ಮೊದಲನೇ ಲೋನ್ ಬಂದು 2,250 ರೂಪಾಯಿ ಸಿಗುತ್ತೆ. 450 ರೂಪಾಯಿ ನಂಗೆ 4 ವಾರ ಕಟ್ತೀರಾ, ಟೋಟಲ್ 1,800 ರೂಪಾಯಿ ಕಟ್ತೀರಾ. 450 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ಓಕೆ. ನಂತರ 2ನೇ ಲೋನ್ ಬಂದು 5,000 ರೂಪಾಯಿ. ನೀವು ಮೊದಲನೇ ಲೋನ್ ಅನ್ನ ನೀಟಾಗಿ ಕಟ್ಟಬೇಕಾಗುತ್ತೆ. ಸೊ ಕಟ್ಟಿದ ನಂತರ ಯಾವ ರೀತಿ ಕಟ್ಟೋದು ಸರ್? ಫೋನ್ ಪೇ ಇಂದ ಕಟ್ಬೋದಾ?
ಅಕೌಂಟಿಂದ ಕಟ್ಟಬಹುದಾ? ಇಲ್ಲ ಸರ್, ಫೋನ್ ಪೇ ಬ್ಯಾಂಕ್ ಅಕೌಂಟಿಂದ ಕಟ್ಟಕ್ಕಾಗಲ್ಲ. ಏನ್ ತಂಡ ತಂದಿರ್ತೀರಾ ನೀವು, ಅದರಿಂದ ಏನ್ ಇನ್ಕಮ್ ಬರ್ತಿರುತ್ತೆ ಅದರಿಂದಾನೇ ಕಟ್ಟಾಗುತ್ತೆ. ವ್ಯಾಲೆಟ್ ಅಲ್ಲಿ ಬರುತ್ತಲ್ವಾ ಇನ್ಕಮ್, ಅದರಿಂದ ಕಟ್ಟಾಗುತ್ತೆ. ಸೊ ವ್ಯಾಲೆಟ್ ಅಲ್ಲಿ ಮೇಂಟೈನ್ ಮಾಡಬೇಕು, ತಂಡದಿಂದ ಒಂದ್ ದಿನ ಐಡಿ ಬರೋ ತರ ಮೇಂಟೈನ್ ಮಾಡಬೇಕು, ಇಲ್ಲ ನೀವಾದ್ರೂ ಐಡಿ ತರಬೇಕು. ಒಟ್ಟಿಗೆ ಆ ವಾರ ಇಷ್ಟು ಕಟ್ಟಾಗುತ್ತೆ, 450 ಕಟ್ಟಾಗುತ್ತೆ ಅಂದ್ರೆ ನಿಮ್ಮ ಒಂದು ಆದಾಯ ಕೂಡ 450 ಕನಿಷ್ಠ ಇರಲೇಬೇಕು. ಸೊ ಆ ರೀತಿ ಮೊದಲನೇ ಲೋನ್ ನೀವು ನೀಟಾಗಿ ಕಟ್ಟಿದ್ರಿ ಅಂದ್ರೆ ಎರಡನೇ ಲೋನ್ ಬಂದು 5,000 ರೂಪಾಯಿ, ಪ್ರತಿ ವಾರ 1,000 ರೂಪಾಯಿ ನಿಮ್ದು ಇನ್ಕಮ್ ಇತ್ತು ಅಂದ್ರೆ ಅಪ್ರೂವಲ್ ಆಗ್ಬಿಡುತ್ತೆ. ಸೊ ಪ್ರತಿ ವಾರ 1,000 ರೂಪಾಯಿ ನಂಗೆ 4 ವಾರ ಕಟ್ತೀರಾ, 4,000 ರೂಪಾಯಿ ಕಟ್ತೀರಾ, 1,000 ರೂಪಾಯಿ ಸೇವ್ ಆಗುತ್ತೆ. ಸೊ ಆ ರೀತಿ ನಿಮ್ಮ ಡೈರೆಕ್ಟ್ ಅಲ್ಲಿ ಮೂರನೇ ಲೋನ್ ತಗೋಬೇಕಂದ್ರೆ 5 ಜನ ಇರಬೇಕು. ಮೂರನೇ ಲೋನ್ ಬಂದು 10,000 ರೂಪಾಯಿ, ಪ್ರತಿ ವಾರ 2,000 ರೂಪಾಯಿ ನಂಗೆ 4 ವಾರ ಕಟ್ತೀರಾ, ಟೋಟಲ್ 8,000 ರೂಪಾಯಿ ಕಟ್ತೀರಾ, 2,000 ರೂಪಾಯಿ ಸೇವ್ ಆಗುತ್ತೆ. ಈ ರೀತಿ ನಾಲ್ಕನೇ ಲೋನ್ ಬಂದು ಟೋಟಲ್ ನಿಮ್ ಡೈರೆಕ್ಟ್ ಅಲ್ಲಿ 6 ಜನ ಇರಬೇಕು, 25,000 ರೂಪಾಯಿ ಲೋನ್ ಅನ್ನು ಪಡೆದಿದ್ದೀರಾ ಅಂದ್ರೆ ಪ್ರತಿ ವಾರ 5,000 ರೂಪಾಯಿ ನಂಗೆ 4,000, 4 ತಿಂಗಳು, 4 ವಾರ ನೀವು 20,000 ರೂಪಾಯಿ ಕಟ್ತೀರಾ, 5,000 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ಬಟ್ 4ರಿಂದ 9ನೇ ಲೆವೆಲ್ ಯಾವುದೇ ಒಂದು ಲೋನ್ ತಗೋಬೇಕು ಅಂದ್ರೂ ನಿಮ್ಗೆ ಒಬ್ರು ಗ್ಯಾರಂಟಿಯರ್ ಅಂತ ಕೊಡ್ಬೇಕು. ಗ್ಯಾರಂಟಿಯರ್ ಯಾರಂದ್ರೆ 3ರಿಂದ 6,000 ರೂಪಾಯಿ ನಿಮ್ಮ ಸೀನಿಯರ್ ಯಾರು ಆಲ್ರೆಡಿ ಅರ್ನಿಂಗ್ ಮಾಡ್ತಾ ಇದ್ದಾರೆ, ಡೈಲಿ ಅರ್ನಿಂಗ್, ಅವರು ಗ್ಯಾರಂಟಿಯರ್. ಸೊ ಆ ಒಬ್ರು ಗ್ಯಾರಂಟಿಯರ್ ನಿಮ್ಗೆ ಅಪ್ರೂವಲ್ ಕೊಟ್ಟ ನಂತರನೇ ನಿಮ್ಗೆ 4ನೇ ಲೋನಿಂದ 9ನೇ ಲೋನ್ ಸಿಗುತ್ತೆ. ಸೊ ಈ ರೀತಿ ನೀವು 3 ID ಮಾಡಿ ಮೊದಲನೇ ಲೋನ್ ಪಡ್ಕೋಬಹುದು. ನಂತರ ಎಲ್ಲಾ ಲೋನ್ ಅನ್ನು ಪಡಿಬೇಕು ಅಂದ್ರೆ ಒಂದೊಂದೇ ID ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಆ ರೀತಿ 9 ಲೋನ್ ತಗೋಬಹುದು. ಇಲ್ಲಿ 10 ಲಕ್ಷದವರೆಗೂ 2,250 ರೂಪಾಯಿನಿಂದ 10 ಲಕ್ಷದವರೆಗೂ ಲೋನ್ ತಗೋಬಹುದು. ನೀಟಾಗಿ ಎಲ್ಲ ತಗೊಂಡ್ ಕಟ್ಟಿದೀರ ಅಂದ್ರೆ ನಿಮ್ಗೆ ಟೋಟಲ್ ಸಬ್ಸಿಡಿ ಅಂದ್ರೆ ಉಳಿತಾಯನೇ 3,88,450 ರೂಪಾಯಿ ನಿಮ್ಗೆ ಉಳಿತಾಯ ಆಗುತ್ತೆ. ಇದು ಕರೆಕ್ಟಾಗಿ ನೀವು ಲೆಕ್ಕ ಹಾಕಿದ್ರೆ 12 ತಿಂಗಳಲ್ಲಿ ಇದು ಮುಗಿಯುತ್ತೆ. ಸೊ ಇದನ್ನ ನೀವು ಮಾಡಬೇಕು ಅಂದ್ರೆ ಮಿನಿಮಮ್ 10% ಡೊನೇಷನ್ ಅಂತ ಮಾಡಬೇಕು. ನೀವೆಷ್ಟು ಇನ್ಕಮ್ ತಗೊಂಡಿರ್ತೀರೋ ಅದರ 10% ಡೊನೇಷನ್ ಮಾಡಿದ್ರೆ ಮಾತ್ರ ಪ್ರತಿ ಲೋನ್ಗೂ ಅಪ್ಲೈ ಮಾಡಬೇಕು. ಆ ರೀತಿ ಅಪ್ಲೈ ಮಾಡ್ತಾ ಹೋದಂಗೆ ನೀವು ಪ್ರತಿ ಲೋನ್ ಅನ್ನು ತಗೊಂಡು ಕಟ್ಟಬಹುದು. ಕಟ್ಟಿ ಇಷ್ಟು ನೀವು ಸಬ್ಸಿಡಿಯನ್ನು ಸೇವ್ ಮಾಡಬಹುದು. ನಂತರ ಎಮರ್ಜೆನ್ಸಿ ಡೊನೇಷನ್ ನಿಮ್ಮೊಂದಿಗೆ ನಾವಿದ್ದೇವೆ. ಸೊ ನಮ್ಮ ಸಂಸ್ಥೆಗೆ ಒಂದು ಬಾರಿ ಸೇರಿದ್ರ ಅಂದ್ರೆ 3 ತಿಂಗಳ ನಂತರ 1 ವರ್ಷದೊಳಗಡೆ ಯಾವುದೇ ರೀತಿಯಾದ ಹಾಸ್ಪಿಟಲೈಸ್ಡ್ ಆದ್ರೆ ನೀವು ನಮ್ಮ ಸಂಸ್ಥೆ ಕಡೆಯಿಂದ 15,000ವರೆಗೂ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಸಿಗುತ್ತೆ. ಅದೇ 1 ವರ್ಷದ ನಂತರ ಅಪ್ಲೈ ಮಾಡ್ತಿದ್ರ ಅಂದ್ರೆ ನೀವು ಎಷ್ಟು ಡೊನೇಷನ್ ಮಾಡಿರ್ತೀರೋ ಅದ್ರ 100 ಪಟ್ಟು ಸಿಗುತ್ತೆ. ಸೊ ಇಲ್ಲಿ ಅಗ್ರಿಕಲ್ಚರ್ಗೂ ಕೂಡ ಸಿಗುತ್ತೆ. ಅಗ್ರಿಕಲ್ಚರ್ ವಿಚಾರವಾಗಿ ರೈತರು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದು ಬ್ಯಾಂಕ್ ಕರಪ್ಟ್ ಆಗಿದ್ದು ನೋಟಿಸ್ ಬರ್ತಾ ಇದ್ರೆ ಬ್ಯಾಂಕ್ ಕಡೆಯಿಂದ, ಆ ನೋಟಿಸ್ ಅನ್ನು ನಮ್ಮ ಸಂಸ್ಥೆಗೆ ತಲುಪಿಸಿದ್ರೆ ಆಗ ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ 1 ವರ್ಷದ ನಂತರ ಅಪ್ಲೈ ಮಾಡಬೇಕು. ಎಜುಕೇಶನ್ಗಾಗಿರ್ಲಿ ಅಗ್ರಿಕಲ್ಚರ್ಗಾಗಿರ್ಲಿ, ಆವಾಗ ನಮ್ಮ ಸಂಸ್ಥೆ ಕಡೆಯಿಂದ ಅವರು ಎಷ್ಟು ಡೊನೇಷನ್ ಮಾಡಿರ್ತಾರೋ ಅದ್ರ 100 ಪಟ್ಟು ಅವರಿಗೆ ಸಿಗುತ್ತೆ ದಾನ. ಸೊ ಅಗ್ರಿಕಲ್ಚರ್ ವಿಚಾರವಾಗಿ ಲಾಸ್ಟ್ ನೋಟಿಸ್ ಅನ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಕೊನೆ ನೋಟಿಸ್ ಅನ್ನು ಪ್ರೊವೈಡ್ ಮಾಡಿದ್ರೆ ಅವಾಗ ನಿಮಗೆ ಫಂಡ್ಸ್ ಅನ್ನೋದು ಸಿಗುತ್ತೆ. ಎಜುಕೇಶನ್ ವಿಚಾರವಾಗಿ ಬಂದ್ರೆ ಯಾವ ಮಕ್ಕಳು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಮೂಲಕ ಒಂದು IAS, IPS, MBBS ಈ ರೀತಿ ಹೈಯರ್ ಲೆವೆಲ್ ಎಕ್ಸಾಮ್ಸ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಮೂಲಕ ಹೈಯರ್ ಲೆವೆಲ್ ಎಜುಕೇಶನ್ ಮಾಡ್ತಾ ಇದ್ರೆ ಅವರಿಗೆ ಫೈನಾನ್ಷಿಯಲಿ ವೀಕ್ ಇದ್ದು ಅಂತವ್ರಿಗೆ ನಮ್ಮ ಸಂಸ್ಥೆ ಕಡೆ ಮೂಲಕ 1 ವರ್ಷ ಆಗಿದ್ದು ಸೇರಿ 1 ವರ್ಷದೊಳಗಡೆ ಒಂದಷ್ಟು ಡೊನೇಷನ್ ಮಾಡಿದ್ರೆ ಆ ಡೊನೇಷನ್ ಪ್ರಕಾರವಾಗಿ ನಿಮಗೆ 100 ಪಟ್ಟು ನಿಮಗೆ ಎಜುಕೇಶನ್ಗೆ ಸಿಗುತ್ತೆ. ಓಕೆ. ಸೊ ಸರ್ ಡೊನೇಷನ್ ಎಷ್ಟು ಮಾಡಬೇಕು, ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂತ ಕೇಳೋದಾದ್ರೆ ನಿಮ್ಮ ಒಂದು ಐಡಿನ ಓಪನ್ ಮಾಡಿದ್ರೆ ಆಕ್ಟಿವಿಟಿ ಟ್ರ್ಯಾಕರ್ ಅಂತ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು ಇಲ್ಲಿವರೆಗೂ ಸೇರಿದ್ದೀರಾ, ಸೇರಿ ಎಷ್ಟು ಡೊನೇಷನ್ ಮಾಡಬೇಕಾಗಿತ್ತು, ಎಷ್ಟು ಮಾಡಿದೀವಿ ಎಲ್ಲ ಚೆಕ್ ಮಾಡ್ಬೋದು. ಓಕೆ. ಸೊ ಆದ್ರಿಂದ ನಾವೇನ್ ಹೇಳ್ತೀವಿ ಅಂದ್ರೆ ದಿನಕ್ಕೆ 10 ರೂಪಾಯಿ ನಂಗೆ ಕನಿಷ್ಠ ಡೊನೇಷನ್ ಮಾಡಿದ್ರೆ ನೀವು ಯಾವುದೇ ಕಂಡೀಷನ್ ಅಲ್ಲಿ ಯಾವುದೇ ಸಮಯದಲ್ಲಿ ಫಂಡ್ಸ್ ಕೇಳ್ತೀರಾ ಅಂದ್ರೆ ಅಂದ್ರೆ ಸೇರಿ 3 ತಿಂಗಳ ನಂತರ ಎಮರ್ಜೆನ್ಸಿ ಆದ್ರೆ, ಯಾವುದು ಹಾಸ್ಪಿಟಲೈಸ್ಡ್ ಆದ್ರೆ, ಅದೇ ಅಗ್ರಿಕಲ್ಚರ್ ಅಥವಾ ಎಜುಕೇಶನ್ಗಾದ್ರೆ 1 ವರ್ಷದ ನಂತರ, ಅದಾದ ನಂತರ ಟೈಮ್ ಗೈಡ್ಲೈನ್ಸ್ ನಂತರ ಯಾವಾಗಲೇ ಕೇಳಿದ್ರು ಯಾವುದೇ ಸಮಸ್ಯೆ ಇದ್ರು ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೆ ಡೊನೇಷನ್ ಸಿಗುತ್ತೆ. ಜೀವನ್ ದಾನ್ ಸಮೃದ್ಧಿ ಯೋಜನೆ ನಮ್ಮ ಸಂಸ್ಥೆಗೆ 1 ವರ್ಷದ ಮೇಲೆ 30 ವರ್ಷದೊಳಗಡೆ ಇರುವಂತ ಮಕ್ಕಳು, ಮದುವೆ ಆಗಿಲ್ದವರು ಯಾರೇ ಸೇರಿದ್ರು ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ 2,600 ರೂಪಾಯಿ ಪ್ರತಿ ತಿಂಗಳು ಸಿಗತ್ತೆ. ಟೋಟಲ್ 10 ಬಾರಿ ಸಿಗುತ್ತೆ, 26,000 ರೂಪಾಯಿ ಸಿಗುತ್ತೆ. ಎಲ್ಲಿಗೆ ಸಿಗುತ್ತೆ ಸರ್? ಇದು ಯಾವುದೇ ರೀತಿಯಾದ ಬ್ಯಾಂಕ್ ಅಕೌಂಟಿಗೆ ಸಿಗಲ್ಲ. ಕೊಟ್ಟಿರುವಂತ ಒಂದು ಸಮೃದ್ಧಿ ಐಡಿನಲ್ಲಿ ನೀವು ಪ್ರತಿ ತಿಂಗಳು 1,600 ರೂಪಾಯಿ ಮೊದಲೇ ವ್ಯಾಲೆಟ್ ಅಲ್ಲಿ ಹಾಕಿಡಬೇಕು.
ಹಾಕಿ ನಂತರ ನೀವು 1600 ರೂಪಾಯಿ ಹಾಕಿದ್ದೀರಾ ಅಂದ್ರೆ ನೀವು ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಾ ಅಂತ. ನಂತರ ನಮ್ಮ ಸಂಸ್ಥೆಯವರು ಅವರ ಕಡೆಯಿಂದ ಒಂದು ಹೆಜ್ಜೆ ಮುಂದಿರ್ತಾರೆ. ಆ ರೀತಿ ನೀವು 1600 ಹಾಕಿದ್ದೀರಾ ಅಂದ್ರೆ ತಂಡ ಕಟ್ಟೋದಕ್ಕೆ ನಿಮ್ಗೆ ಆಸಕ್ತಿ ಇದೆ ಅಂತ ಅರ್ಥ. ಅವಾಗ ನಮ್ಮ ಸಂಸ್ಥೆ ಕಡೆಯಿಂದ 2600 ರೂಪಾಯಿ ಬರುತ್ತೆ. ಅರ್ಥ ಆಯ್ತಾ? ಎಷ್ಟೋ ಸಮೃದ್ಧಿ ಐಡಿಗಳು ಕ್ರಿಯೇಟ್ ಮಾಡ್ತಾರೆ ಸುಮ್ಮನೆ. ಅದ ಓಕೆ, ಜೈ ಜೀವನ್, ಸಾರಿ ಯಾವುದೋ ಕಾಲ್ ಬರ್ತಾ ಇತ್ತು, ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. ಓಕೆ, ಸೊ 10 ಬಾರಿ 2600 ರೂಪಾಯಿ ನನಗೆ ಟೋಟಲ್ 26,000 ರೂಪಾಯಿ ಸಿಗುತ್ತೆ. ನೀವು ಪ್ರತಿ ಒಂದು ಸಮೃದ್ಧಿ ಐಡಿ ಜಾಯ್ನ್ ಆದ ನಂತರ ಒಂದು ತಿಂಗಳ ಟೈಮ್ ಇರುತ್ತೆ, ಅಷ್ಟರಲ್ಲಿ KYC ಮಾಡ್ಕೋಬೇಕು. ನಂತರ JDGPay ಮಾಡ್ಕೋಬೇಕು. ಮಾಡಿಕೊಂಡು 1600 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲಿ ಅಂದ್ರೆ ಸಮೃದ್ಧಿ ವ್ಯಾಲೆಟ್ ಅಲ್ಲಿ ಹಾಕಿಟ್ರೆ ನಂತರ ಅದೇ ತಿಂಗಳು ನಿಮಗೆ ಮತ್ತೆ 2600 ರೂಪಾಯಿ ನಮ್ಮ ಸಂಸ್ಥೆ ಕಡೆಯಿಂದ, ಅಂದ್ರೆ ನೀವು ಹಾಕಿ ನೆಕ್ಸ್ಟ್ ಡೇನೆ ಮಗು ಒಂದು ಸೇರಿ ಒಂದು ತಿಂಗಳಾಗಿದ್ದು ಒಂದು ತಿಂಗಳು ಕರೆಕ್ಟಾಗಿ ಹಾಕಿದ್ರಿ 2600 ಅಂದ್ರೆ ನೆಕ್ಸ್ಟ್ 1600 ಹಾಕಿದಿರಾ ಅಂದ್ರೆ ನೆಕ್ಸ್ಟ್ ಡೇನೆ ನಿಮಗೆ 2600 ನಮ್ಮ ಸಂಸ್ಥೆ ಕಡೆಯಿಂದ ಬರುತ್ತೆ. ಟೋಟಲ್ ನಿಮ್ಮ ಹತ್ರ 4200 ಇರುತ್ತೆ. ಅದರಿಂದ 2 ಮೆಂಬರ್ಶಿಪ್ ಐಡಿಯನ್ನ ಕ್ರಿಯೇಟ್ ಮಾಡಬಹುದು. ಈ ರೀತಿ 10 ಬಾರಿ ಬರುವಂತ ಹಣದಿಂದ ನೀವು 20 ಜನರ ತಂಡ ತಂದಿದ್ದೀರಿ ಅಂದ್ರೆ ಅವಾಗ ನಿಮ್ಗೆ ಟೋಟಲ್ ಆ ಮಗುಗೆ ಮಂತ್ಲಿ ಇನ್ಕಮ್ ಕೂಡ ಬಹಳ ಇರುತ್ತೆ. ಅದರಿಂದ ಆ ಮಗುವುದು ಒಂದು ಎಜುಕೇಶನ್ ಒಂದು ಟೆನ್ಷನ್ ಫ್ರೀ ಆಗುತ್ತೆ. ನಂತರ ಸಚ್ಚೆ ರಿಷ್ತೆ ಅಂದ್ರೆ ಯಾವ ಮಗು 10 ಬಾರಿ ಬಂದಿರುವಂತ ಹಣನ ಬಳಸ್ಕೊಂಡು ತಂಡ ತಂದಿದೆ ಅಂತವ್ರಿಗೆ ಮದುವೆ ಆಗೋ ಟೈಮಲ್ಲಿ ಅವರ ಒಂದು ಮದುವೆ ಕಾರ್ಡ್ ಹಾಕಿದ್ರೆ ಹೆಣ್ಮಕ್ಳಿಗೆ ಅಂತವ್ರಿಗೆ ಒಂದು ಗಿಫ್ಟ್ ಅಂತ ಕೊಡ್ತಾರೆ. ಸ್ಕೂಟಿ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ಕೊಡ್ತಾರೆ. ಜೊತೆಗೆ ಅವ್ರ ಹತ್ರ ಅಷ್ಟೂ ಇಲ್ಲ ಅಂದ್ರೆ ಮದ್ವೆ ಮಾಡಕ್ಕೂ ಅವ್ರ ಹತ್ರ ಆಗಲ್ಲ, ಅವ್ರು ಅಷ್ಟೂ ಅವ್ರ ಹತ್ರ ಆದಾಯ ಇಲ್ಲ, ಒಂದು ಬಹಳ ಬಡವರು ಅಂದಾಗ ಅವರಿಗೆ ಸಮುದಾಯ ಒಂದು ಒಂದು ಗ್ರೂಪ್ ಮ್ಯಾರೇಜ್ ಅನ್ನ ಮಾಡ್ತಾರೆ. ಒಂದು 100 ಜನಕ್ಕೆ ಮದ್ವೆಗೆ ಅವ್ರ ಹತ್ರ ಖರ್ಚಿಗೆ ದುಡ್ಡು ಇಲ್ಲ, ಒಂದು ಮದುವೆ ಮಾಡೋದಕ್ಕೆ ಅವ್ರ ಹತ್ರ ಹಣ ಇಲ್ಲ ಅಂದಾಗ ಅವರಿಗೆ ಸಹಾಯ ಆಗುತ್ತೆ. ಜೊತೆಗೆ ಮದ್ವೆಗೂ ಕೂಡ ಖರ್ಚಿಗೂ ಕೊಡ್ತಾರೆ. ಓಕೆ, ಸೊ ಈ ರೀತಿ ಕೂಡ ಸಹಾಯ ಸಿಗುತ್ತೆ. ಜೊತೆಗೆ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ 10 ಬಾರಿ ಬಂದಿರುವಂತ ಹಣನ ನೀಟಾಗಿ ಬಳಸ್ಕೊಂಡಿದ್ರೆ ಅವರಿಗೆ ಯಾವುದೇ ರೀತಿಯಾದ ಲೈಫ್ ಅಲ್ಲಿ ಸಮಸ್ಯೆ ಬಂದ್ರೆ, ಒಂದು ಹೊರಗಡೆ ಸಮಾಜದಿಂದ ಇರ್ಬೋದು ಅಥವಾ ಅವ್ರ ಮನೆ ಕಡೆಯಿಂದ ಇರ್ಬೋದು, ಎಲ್ಲಿಂದಾನೇ ಸಮಸ್ಯೆ ಇದ್ರು ಅಂತವ್ರಿಗೆ ಒಂದು ಕೋರ್ಟ್ ವರ್ಗೂ ಅವ್ರ ಒಂದು ಸಮಸ್ಯೆ ಹೋಯ್ತು ಅಂದ್ರೆ ಕೋರ್ಟ್ ಅಲ್ಲಿ ನಮ್ಮ ಒಬ್ಬರು ಲಾಯರ್ ಅಂತ ಇದ್ದು ಅವರೇ ನಿಮಗೆ ಪೂರ್ತಿ ಸಪೋರ್ಟ್ ಅನ್ನ ಕೊಡ್ತಾರೆ. ನಂತರ ಜೀವನ್ ದಾನ್ ಪರಿವಾರ್ ಸುರಕ್ಷಾ ಕಾರ್ಡ್. ಸೊ ಈ ಕಾರ್ಡ್ ಅನ್ನ JDGP ಅಲ್ಲಿ ಟೋಟಲ್ 10 ಮೆಂಬರ್ಸ್ ಅನ್ನ ಡೈರೆಕ್ಟ್ ಮಾಡಿದ ನಂತರ ಅಪ್ಲೈ ಮಾಡಿ ತಗೋಬಹುದು. ಯಾರು ಈ ಕಾರ್ಡ್ ಹೊಂದಿರ್ತಾರೆ ಅವರೇನಾದ್ರೂ ನಮ್ಮ ಸಂಸ್ಥೆಗೆ ಸೇರಿ ಒಂದು ತಿಂಗಳ ನಂತರ ಅವ್ರ ಏಜ್ 18 ಇಂದ 60 ಇದ್ದು ಅನಿವಾರ್ಯ ಒಂದು ತಿಂಗಳ ನಂತರ ಯಾವಾಗಲೇ ಆಗ್ಲಿ ಡೆತ್ ಆಯ್ತು ಅಂದ್ರೆ ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ 5 ರಿಂದ 50 ಸಾವಿರ ಸಿಗುತ್ತೆ. 5 ಸಾವಿರ ಯಾರಿಗೆ ಸಿಗುತ್ತೆ? 5 ಸಾವಿರ ಬಂದ್ಬಿಟ್ಟು JDGP ಆಪ್ ಅಲ್ಲಿ ಯಾರು ಬರೀ 10 ಜನ ಡೈರೆಕ್ಟ್ ಮಾಡಿರ್ತಾರೆ, ಜೀವನ್ ದಾನ್ ಅಲ್ಲಿ ಮೆಂಬರ್ಸ್ ಅನ್ನೇ ತಂದಿಲ್ಲ, ಅವಾಗ 5,000 ರೂಪಾಯಿ ಸಿಗುತ್ತೆ. ಜೀವನ್ ದಾನ್ ಅಲ್ಲೂ 10 ಜನ ತಂದು JDGP ಅಲ್ಲೂ 10 ಜನ ತಂದಿದ್ರಿ ಅವಾಗ ಅವ್ರಿಗೆ 50,000 ಸಿಗುತ್ತೆ. ನಂತರ ನೀವು ಕೂಡ ಕೋಆರ್ಡಿನೇಟರ್ಸ್ ಆಗ್ಬೇಕು ಅಂತ ಆಸಕ್ತಿ ಇದ್ರೆ ಎಸ್ ಡೆಫಿನೆಟ್ಲಿ ಆಗ್ಬೋದು. ಸೊ ಈ ರೀತಿ ನಿಮ್ಮ ರೂಲ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ, ಇವನ್ನ ಫಾಲೋ ಮಾಡಿ. ಈ PDF ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ, ಇದನ್ನ ನೋಡ್ಕೊಳ್ಳಿ, ಫಾಲೋ ಮಾಡಿ, ಕೋಆರ್ಡಿನೇಟರ್ಸ್ ಆಗಿ. ನಿಮಗೂ ಫಂಡ್ಸ್ ಅಂತ ಸಿಗುತ್ತೆ. ಆ ಫಂಡ್ಸ್ ಇಂದ ನೀವು ಯೂಟಿಲೈಸ್ ಮಾಡ್ಕೊಂಡು ಒಂದು ತಂಡ ಬೆಳೆಸ್ಬೋದು, ಒಬ್ರಿಗೆ ದಾನ ಅಂತ ಮಾಡಬಹುದು. ಓಕೆ, ನಂತರ ಗೃಹ ಪ್ರವೇಶ್ ಯೋಜನೆ ನಮ್ಮ ಸಂಸ್ಥೆಗೆ ಸೇರಿ JDGP ಆಪ್ ಅಂತ ಇದೆ, ಆ ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು 236 ರೂಪಾಯಿ ಕಟ್ಟಿ
ನಿಮ್ಮ ಒಂದು ಆರ್ ಟಿ ನಂಬರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಂತರ ನೀವು ಸೇರಿದಾಗೆ ನಿಮ್ಮ ಡೈರೆಕ್ಟ್ ಅಲ್ಲಿ 3 ಸದಸ್ಯರನ್ನ ಡೈರೆಕ್ಟ್ ಅಲ್ಲಿ ಸೇರಿಸಿದ್ರೆ ನಿಮ್ಮ ಆರ್ ಟಿ ನಂಬರ್ ಅನ್ನೋದು ಆಟೋ ಪೋಲ್ ಅಂಡರ್ ಅಲ್ಲಿ ಹೋಗುತ್ತೆ. ಟೋಟಲ್ 10 ಲೆವೆಲ್ ಅಲ್ಲಿ ನಿಮ್ಮ ಅಂಡರ್ ಅಲ್ಲಿ 59,049 ಜನ ಬಂದ ನಂತರ ನಿಮಗೆ ಒಂದು ಮನೆಯನ್ನ ಕಟ್ಟಿಸ್ಕೊಡ್ತಾರೆ ನಮ್ಮ ಸಂಸ್ಥೆ ಕಡೆಯಿಂದ. ಮನೆ 30 ರಿಂದ 40 ಲಕ್ಷ ಬೆಲೆ ಬಾಳುತ್ತೆ. ಒಂದು 3 ರಿಂದ 4 ವರ್ಷ ಟೈಮ್ ಹಿಡಿಬಹುದು. ಸೊ ಅಲ್ಲಿವರೆಗೂ ನೀವು ಪ್ರತಿ ತಿಂಗಳು ನಿಮ್ಮ ಒಂದು ಮೊಬೈಲ್ ರೀಚಾರ್ಜ್ ಅಂತ ಏನಿದೆ ಆ ರೀಚಾರ್ಜ್ ಅನ್ನ ನಮ್ಮ JDGPay ಆಪ್ ಮೂಲಕ ಮಾಡ್ಕೋಬಹುದು. ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ರೀಚಾರ್ಜ್ ಮಾಡಿದ್ರೆ ₹3 ಜಾಸ್ತಿ ತಗೊಳುತ್ತೆ. ನಮ್ಮ ಸಂಸ್ಥೆ ಆಪ್ ಅಲ್ಲಿ ಮಾಡಿದ್ರೆ ₹3 ಕಡಿಮೆ ತಗೊಳುತ್ತೆ. ಅರ್ಥ ಆಯ್ತಾ? ಈ ರೀತಿ JDGPay ಆಪ್ ಮಾಡೋದ್ರಿಂದ ಪ್ರತಿ ಒಂದು ಲೆವೆಲ್ ನಿಮ್ಮ ಡೌನ್ಲೈನ್ ಅಲ್ಲಿ 10 ಲೆವೆಲ್ ಅಲ್ಲಿ ಯಾರೇ ಒಬ್ರು JDGPay ಆಪ್ ಮಾಡ್ಕೊಂಡ್ರು JDGPay ಆಪ್ ಮೂಲಕನೂ ನಿಮ್ಗೆ ಇನ್ಕಮ್ ಜನರೇಟ್ ಆಗುತ್ತೆ. ಪ್ರತಿಯೊಂದು ಹೊಸ ಐಡಿ ಜಾಯ್ನ್ ಆಗಿಂದ ನಿಮ್ಗೆ ₹10 ಬರುತ್ತೆ. ನಂತರ ರೀಚಾರ್ಜ್ ಕಮಿಷನ್ ಯಾರೇ ಒಬ್ರು ನಿಮ್ಮ ಅಂಡರ್ ಅಲ್ಲಿ ರೀಚಾರ್ಜ್ ಮಾಡಿದ್ರು ಪ್ರತಿಯೊಂದು ರೀಚಾರ್ಜ್ ಇಂದ ನಿಮ್ಗೆ 1.62% ವರೆಗೂ ಕಮಿಷನ್ ಕೂಡ ಸಿಗುತ್ತೆ. ನಂತರ ರೀಪರ್ಚೇಸ್ ಇನ್ಕಮ್ ನಿಮ್ಮ ಅಂಡರ್ ಅಲ್ಲಿ 10 ಲೆವೆಲ್ಸ್ ಅಲ್ಲಿ ಯಾರೇ ಒಬ್ಬ ಸದಸ್ಯ ಏನೇ ಒಂದು ಐಟಮ್ ಅನ್ನ ಅವರ JDGPay ಆಪ್ ಮೂಲಕ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ 1% ನಿಮಗೆ ಕಮಿಷನ್ ಸಿಗುತ್ತೆ. 10 ಲೆವೆಲ್ ಅಲ್ಲಿ ಯಾರೇ ಒಬ್ರು ಪರ್ಚೇಸ್ ಮಾಡಿದ್ರು ನಿಮ್ಗೆ 1% ಸಿಗುತ್ತೆ. ನಂತರ ನಮ್ಮ ಸಂಸ್ಥೆಯಲ್ಲಿ 15 ರೀತಿಯಾದ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇದಾವೆ. ಎಲ್ಲ ಗೈಡೆಡ್ ಆಗಿ ರನ್ ಆಗ್ತಾ ಇದಾವೆ. ಗೌರ್ಮೆಂಟ್ ಗೈಡೆಡ್ ರನ್ ಆಗ್ತಾ ಇದಾವೆ. ಸೊ ಅದರಲ್ಲಿ 3 ಪ್ರಾಜೆಕ್ಟ್ ಮೈನ್ಲಿ ರನ್ ಆಗ್ತಾ ಇರುವಂತದ್ದು. ಇನ್ನೊಂದು ಪ್ರಾಜೆಕ್ಟ್ ಕೂಡ ಇನ್ನೇನು ಬರುತ್ತೆ, ವೆಯ್ಟ್ ಮಾಡಬೇಕು. ಸೊ 3 ಯಾವ್ದಾವ್ದು ಅಂದ್ರೆ ಬ್ಯಾಕ್ ಪ್ರಾಜೆಕ್ಟ್, ಮತ್ತೊಂದು ಪಾಠಶಾಲಾ ಪ್ರಾಜೆಕ್ಟ್, ಮತ್ತೊಂದು ಬ್ರೇಸ್ಲೆಟ್ ಪ್ರಾಜೆಕ್ಟ್. ಬ್ಯಾಕ್ ಪ್ರಾಜೆಕ್ಟ್ ಅಂದ್ರೆ 10 ರಿಂದ 30 ಜನದ ಒಂದು ತಂಡವನ್ನು ರಚನೆ ಮಾಡಿದ್ರೆ 10 ಆದ್ರೂ ಆಗ್ಲಿ 20 ಆದ್ರೂ ಆಗ್ಲಿ 30 ಜನದ್ದಾದ್ರೂ ಆಗ್ಲಿ ಸೊ 10 ರಿಂದ 30 ಜನದ್ದು ಒಂದು ತಂಡ ರಚನೆ ಮಾಡಿದ್ರೆ ಆ ತಂಡಕ್ಕೆ ಟೋಟಲ್ ಅಷ್ಟು ಜನ ಸೇರಿ ₹45,000 ಡೆಪಾಸಿಟ್ ಮಾಡಬೇಕು. ಇದು ಪ್ರತಿಯೊಬ್ರು 30 ಜನದ್ದು ಮಾಡಿದ್ದಾರೆ ಅಂದ್ರೆ 30 ಜನ ಮಾಡಿದ್ದಾರೆ ಅಂದ್ರೆ ₹45,000 ಒಬ್ಬೊಬ್ರು ₹1,500 ಕಟ್ಟಬೇಕಾಗುತ್ತೆ. ಇದು ರಿಟರ್ನಬಲ್ ಡೆಪಾಸಿಟ್ ಅಂದ್ರೆ ಕೊಟ್ಟಿದ್ರೆ ಒಂದು ಮೆಟೀರಿಯಲ್ ಅಂತ ಸಿಗುತ್ತೆ. ಮೆಟೀರಿಯಲ್ ಮೂಲಕ ಒಂದೊಂದು ಬ್ಯಾಗ್ ಅಂತ ರೆಡಿ ಮಾಡ್ತೀರಿ. ಬ್ಯಾಗ್ ಪ್ರತಿ ಬ್ಯಾಗಿಗೆ ₹2 ಅಂತ ನಿಮಗೆ ಸಿಗುತ್ತೆ. ಲೀಡರ್ಗೆ 30 ಪೈಸೆ ಸಿಗುತ್ತೆ. ಈ ರೀತಿ ನೀವು ₹1,500 ಕೊಟ್ಟು ಟೋಟಲ್ 30 ಜನರಿಂದ 45,000 ಕೊಟ್ಟು ನೀವು ಮೆಟೀರಿಯಲ್ ನ ತರಿಸ್ಕೊಂಡು ಆದಾಯ ಪಡ್ಕೋಬಹುದು. ಅನಿವಾರ್ಯ ಏನಾದ್ರೂ ಕೆಲಸ ಬಿಡ್ತಿದ್ದೀರಾ ಅಂದ್ರೆ ನೀವು ಕೊಟ್ಟಿರುವಂತ ₹1,500 ರಿಟರ್ನ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಇದು ರಿಟರ್ನಬಲ್ ಡೆಪಾಸಿಟ್. ಓಕೆ. ನಂತರ ಬ್ರೇಸ್ಲೆಟ್ ಪ್ರಾಜೆಕ್ಟ್ ಸೇಮೇ. ಟೋಟಲ್ ಎಷ್ಟು 10 ರಿಂದ 30 ಜನರ ತಂಡ ಮಾಡಿ ಡೆಪಾಸಿಟ್ ಬಂದು ₹30,000 ಇರುತ್ತೆ. ಸೊ ಮೆಟೀರಿಯಲ್ ಬರುತ್ತೆ. ಆ ಮೆಟೀರಿಯಲ್ ನ ಬಳಸ್ಕೊಂಡು ನೀವು ಬ್ರಾಸ್ಲೆಟ್ ತಯಾರು ಮಾಡಿದ್ರೆ ಪ್ರತಿ ಬ್ರಾಸ್ಲೆಟ್ ₹1 ಕೊಡ್ತಾರೆ. ಲೀಡರ್ಗೆ 25 ಪೈಸೆ ಕೊಡ್ತಾರೆ. ಈ ರೀತಿ ನೀವು ಬ್ಯಾಗ್ ಪ್ರಾಜೆಕ್ಟ್ ಕೂಡ ಮಾಡಬಹುದು. ಮನೇಲಿದ್ದು ಒಂದು ಆದಾಯನ ಪಡಿಬಹುದು. ಸೊ ಇದನ್ನ ಮಾಡ್ಬೇಕು ಅಂದ್ರೆ JDGPay ಆಪ್ ಆಗಿದ್ರೆ ಸಾಕು. ಜೀವನ್ದಾನ್ ಐಡಿ ಇಲ್ಲ ಅಂದ್ರೂ ಪರವಾಗಿಲ್ಲ. ಮಾಡ್ತಾ ನಂತರ ಒಂದು ಸಂಬಳ ಬಂದ ನಂತರ ಜೀವನ್ದಾನ್ ಐಡಿ ಮಾಡ್ಕೋಬಹುದು. ಓಕೆ. ನಂತರ ಪಾಠಶಾಲಾ ಪ್ರಾಜೆಕ್ಟ್ ನಿಮ್ಮ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಕ್ಕಳಿಗೆ 1ನೇ ತರಗತಿಯಿಂದ 5ನೇ ತರಗತಿ ಮಕ್ಕಳಿಗೆ ದಿನ ಟ್ಯೂಷನ್ ಹೇಳ್ತೀರಾ ಅಂದ್ರೆ ನಿಮಗೆ ನಮ್ಮ ಸಂಸ್ಥೆ ಕಡೆಯಿಂದ ಗೌರವಧನ ಅಂತಂದು ತಿಂಗಳಿಗೆ ₹1,500 ಸಿಗುತ್ತೆ. ಸೊ ಅದ್ರ ಜೊತೆಲಿ ಆ ಮಕ್ಕಳು ತಂದೆ ತಾಯಿಗೆ ನಮ್ಮ ಸಂಸ್ಥೆ ಬಗ್ಗೆ ತಿಳಿಸಿದಿರಾ ಅಂದ್ರೆ ಅವಾಗ ಅಲ್ಲಿಂದ ಕೂಡ 60 ಐಡಿ ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಆಯ್ತಾ? ಅಲ್ಲಿಂದ ಕೂಡ ಒಂದು ಒಳ್ಳೆ ಇನ್ಕಮ್ ಅನ್ನು ಮಾಡ್ಕೋಬಹುದು. ಇವೆಲ್ಲ ಇನ್ನು ಫ್ಯೂಚರ್ ಪ್ರಾಜೆಕ್ಟ್ಸ್ ಬರೋದಿದೆ. ಇವೆಲ್ಲ ಇದರಲ್ಲಿ ಎಜುಕೇಶನ್ ವಿಚಾರವಾಗಿ ಹೇಳ್ಬೇಕಂದ್ರೆ UMC ಯೂನಿವರ್ಸಿಟೀಸ್ ಬರೋದಿದೆ. ಪ್ರತಿ ಸ್ಟೇಟ್ಗೆ ಒಂದೊಂದು. UMCA ಉಡಾನ್ ಅಂತಂದು. ಸೊ UMCA ಉಡಾನ್ ಅಂದ್ರೆ ಅದೊಂದು ವೆಬ್ಸೈಟು ಆಪ್ ನಮ್ಮ ಸಂಸ್ಥೆದು. ಸೊ ಅಲ್ಲಿ ನಮ್ಮ ಸಂಸ್ಥೆಗೆ ಸೇರಿರುವಂತ ಮಕ್ಕಳು ಓಕೆ ಆ ಮಕ್ಕಳಿಗೆ 1ನೇ ತರಗತಿಯಿಂದ 10ನೇ ತರಗತಿ 12ನೇ ತರಗತಿ 1ನೇ ತರಗತಿಯಿಂದ 12ನೇ ತರಗತಿ ಫ್ರೀ ಎಜುಕೇಶನ್ ಸಿಗುತ್ತೆ. ಆನ್ಲೈನ್ ಎಜುಕೇಶನ್ ಫ್ರೀ. ನಂತರ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತೀರಾ ಅಂದ್ರೆ ಮೆಟೀರಿಯಲ್ ಸಿಗುತ್ತೆ, ಕ್ಲಾಸಸ್ ಸಿಗುತ್ತೆ. ಜೊತೆಗೆ ಇಷ್ಟು ಎಜುಕೇಶನ್ ಸಿಗೋದ್ರ ಜೊತೆ ಯಾರೇ ಒಬ್ರು ಆಸಕ್ತಿ ಇದ್ದು ಟೀಚರ್ ಆಗ್ತೀನಿ ಅಂದ್ರೂ ಅವರಿಗೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಟೀಚರ್ ಆಗಿ ನೀವು ಒಂದು ಒಳ್ಳೆ ಕ್ರೌಡ್ ಫಂಡಿಂಗ್ ಮೂಲಕ ಒಂದು ಒಳ್ಳೆ ನಂಬರ್ಸ್ ಅಲ್ಲಿ ನಮ್ಮ ಸಂಸ್ಥೆಗೆ ಕ್ರೌಡ್ ಫಂಡಿಂಗ್ ಬರುತ್ತೆ. ಅದರಿಂದ ನಿಮಗೆ ಲ್ಯಾಕ್ಸ್ ಅಲ್ಲೇ ಒಳ್ಳೆ ಸ್ಯಾಲ್ರಿ ಕೂಡ ಇರುತ್ತೆ. ಓಕೆ. ನಂತರ ಎಜುಕೇಶನ್ ಅಲ್ಲಿ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ 10 ಬಾರಿ ಬಂದಿರುವಂತ ಹಣನ ನೀಟಾಗಿ ಬಳಸ್ಕೊಂಡಿರುವಂತ ಮಕ್ಕಳು, ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು,
ಅವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಅವರ ಒಂದು ಟ್ಯಾಲೆಂಟೆಡ್ ಸ್ಟೂಡೆಂಟ್ ಆಗಿದ್ರೆ ಪೂರ್ತಿ ಅವ್ರು ಸಕ್ಸಸ್ ಆಗೋವರೆಗೂ ಅವರ ಒಂದು ಎಜುಕೇಶನ್ ಜವಾಬ್ದಾರಿಯನ್ನ ಹೊತ್ಕೊಂಡು ನಮ್ಮ ಸಂಸ್ಥೆ ಅವರ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿಸುತ್ತೆ. ಸೊ ನಮ್ಮ ಸಂಸ್ಥೆಯಲ್ಲಿ ಹ್ಯೂಮನ್ ರೈಟ್ ಅಂಡ್ ಆಂಟಿ ಕರಪ್ಷನ್ ಅಂತಂದು ಮತ್ತೆ UMC ಅಂತಂದು ಎರಡು ನ್ಯೂಸ್ ಚಾನೆಲ್ಸ್ ಇದಾವೆ. ಸೊ ಆಯಾ ನ್ಯೂಸ್ ಚಾನೆಲ್ಸ್ ಅಲ್ಲಿ ನೀವೇನಾದ್ರೂ ನ್ಯೂಸ್ ರಿಪೋರ್ಟರ್ ಆಗ್ಬೇಕು ಅಂದ್ರೆ ಆಸಕ್ತಿ ಇದ್ರೆ ಜಿಲ್ಲೆಗೆ ಒಬ್ರು ನ್ಯೂಸ್ ರಿಪೋರ್ಟರ್ ಅಂತ ಆಗ್ಬಹುದು. ಸೊ ಆಸಕ್ತಿ ಇರೋರು ಈಗಲೇ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನ್ಯೂಸ್ ರಿಪೋರ್ಟರ್ಸ್ ಆಗ್ಬಹುದು. ನಂತರ 2,100 ರೂಪಾಯಿ ಕೊಟ್ಟಿದ್ದೀವಿ ಸರ್, 1 ರೂಪಾಯಿ ಎಲ್ಗೋಯ್ತು ನನಗೆ ಡೀಟೇಲ್ಸ್ ಕೊಡಿ ಅಂದ್ರೆ ಈ PDF ಅನ್ನ ತೋರಿಸಿ ಅವ್ರಿಗೆ, ಈ ಫೋಟೋ ತೋರಿಸಿ 1 ರೂಪಾಯಿನೂ ಎಕ್ಸ್ಪ್ಲೈನ್ ಮಾಡ್ಬೋದು ನೀವು. ಅವ್ರು ಕೊಟ್ಟಿದ್ದ 2,100 ರೂಪಾಯಿನ ಸಂಸ್ಥೆಗೆ ತಲುಪಿಸಿದ ತಕ್ಷಣ ಅವರ ವ್ಯಾಲೆಟ್ಗೆ 50 ರೂಪಾಯಿ ವಾಪಸ್ ಬರುತ್ತೆ KYC ಮಾಡೋಕ್ಕೆ. ಓಕೆ, 100 ರೂಪಾಯಿ ನಾನ್ ವರ್ಕಿಂಗ್ ಆಗಿ ಕಟ್ ಆಗುತ್ತೆ. ಓಕೆ, 559 ರೂಪಾಯಿ ರೆಫರಲ್ ಇನ್ಕಮ್ ಅಂತ ಕಟ್ ಆಗುತ್ತೆ. 600 ರೂಪಾಯಿ ಮ್ಯಾಚಿಂಗ್ ಇನ್ಕಮ್ ಅಂತ ಕಟ್ ಆಗುತ್ತೆ. ನಂತರ 300 ರೂಪಾಯಿ ಪ್ರಾಜೆಕ್ಟ್ ಫಂಡ್ ಲೋನ್ ಅಂದ್ರೆ ನಿಮ್ಗೆ ಸಬ್ಸಿಡಿ ಸಿಗುತ್ತಲ್ಲ 20%, ಅದು ಇದ್ರ ಮೂಲಕನೇ. ನಂತರ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಆದ್ರೆ ಪ್ರತಿ ಜಿಲ್ಲೆಯಲ್ಲಿ 4 ಜನ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ಸ್ ಇರ್ತೀರಿ. ಸೊ 4 ಜನಕ್ಕೂ 105 ಪ್ರತಿಯೊಂದು ಐಡಿಯಿಂದ, ಆ ಜಿಲ್ಲೆಯಲ್ಲಿ ಜಾಯ್ನ್ ಆಗೋ ಪ್ರತಿಯೊಂದು ಐಡಿಯಿಂದ 105 ರೂಪಾಯಿ ಕಟ್ಟಾಗಿ 4 ಜನಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಂತರ ಸ್ಟೇಟ್ ಕೋಆರ್ಡಿನೇಟರ್ಸು ಟೋಟಲ್ 4 ಜನ ಇರ್ತಾರೆ ಸ್ಟೇಟ್ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ 5 ಜನ ಇದ್ದಾರೆ. 5 ಜನರಲ್ಲಿ ನಾನು ಕೂಡ ಒಬ್ಬ. ಸೊ ನಮ್ಮ ಸ್ಟೇಟ್ ಅಲ್ಲಿ ಟೋಟಲ್ 5 ಜನಕ್ಕೆ ಪ್ರತಿಯೊಂದು ಐಡಿಗೆ 84 ರೂಪಾಯಿ ಬಂದು ಪ್ರತಿ 5 ಜನ ಸ್ಟೇಟ್ ಕೋಆರ್ಡಿನೇಟರ್ಸ್ಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈಕ್ವಲ್ ಆಗಿ. ನಂತರ ನ್ಯಾಷನಲ್ ಕೋಆರ್ಡಿನೇಟರ್ಸು 3 ಸ್ಟೇಟಿಗೆ ಒಬ್ರು ಇರ್ತಾರೆ. ಅವರಿಗೆ ಒಂದು ಐಡಿಯಿಂದ 21 ರೂಪಾಯಿ ಬಂದು ಪ್ರತಿಯೊಂದು ಐಡಿ, ಆ 3 ಸ್ಟೇಟ್ ಅಲ್ಲಿ ಎಷ್ಟು ಐಡಿಸ್ ಜಾಯ್ನ್ ಆಗ್ತಾವೋ ಪ್ರತಿ ಒಂದು ಐಡಿಯಿಂದನೂ 21 ರೂಪಾಯಿ ಕಟ್ಟಾಗಿ ಆ ಒಬ್ಬ ನ್ಯಾಷನಲ್ ಕೋಆರ್ಡಿನೇಟರ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಂತರ ಎಮರ್ಜೆನ್ಸಿ ಫಂಡ್ ಅಂತ 100 ರೂಪಾಯಿ ಕಟ್ಟಾಗುತ್ತೆ. ಇನ್ನ ರೋಜ್ಗಾರ್ ಫಂಡ್ ಅಂತ 100 ರೂಪಾಯಿ ಕಟ್ಟಾಗುತ್ತೆ. ಟೋಟಲ್ 2,019 ರೂಪಾಯಿ ನಮ್ಮ ಸೀನಿಯರ್ಸ್ ನಮ್ಮ ಟೀಮ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ನಂತರ ಈಗ ಕೋಆರ್ಡಿನೇಟರ್ ಕ್ಲಬ್ ಅಂತ ಮಾಡಿದ್ದಾರೆ. ಸೊ ಅಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ಲು, ತಾಲೂಕ್ ಲೆವೆಲ್ ಅಲ್ಲಿ ನಮ್ಮ ಒಂದು ಕೋಆರ್ಡಿನೇಟರ್ಸ್ ಇರ್ತಾರೆ. ಅವ್ರಿಗೂ ಕೂಡ ಫಂಡ್ಸ್ ಹೋಗ್ಬೇಕು ಅಂತಂದು ಪ್ರತಿಯೊಂದು ಐಡಿಯಿಂದ ಈಗ 50 ರೂಪಾಯಿ ಮತ್ತೆ ಕಟ್ ಮಾಡಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಬರೀ ಸಂಸ್ಥೆಗೆ 31 ರೂಪಾಯಿ ಉಳಿಯುತ್ತೆ. ಅಷ್ಟರಲ್ಲಿ ನಮ್ಮ ಸಂಸ್ಥೆ ವೆಬ್ಸೈಟ್, ಆ್ಯಪ್ ಎಲ್ಲ ರನ್ ಮಾಡ್ತಾ ನಮ್ಮ ಸಂಸ್ಥೆ ರನ್ ಆಗ್ತಿರುವಂಥದ್ದು. ಸೊ ಇದನ್ನು ನೋಡಿ ನೀವು ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಒಂದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ಬೋದು ನೀವು ಇದನ್ನು ತೋರಿಸಿ. ನಂತರ ಜೀವನ್ ದಾನ್ ಗ್ರೂಪ್ ಪಬ್ಲಿಕೇಶನ್. ಸೊ ಹಲವಾರು ಒಳ್ಳೆ ಈವೆಂಟ್ಸ್ ನಡೆದಿರೋದು, ಅವೆಲ್ಲವೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಸೊ ನೀವು ಯಾವ್ದಾದ್ರು ಈವೆಂಟ್ಸ್ ನಡೆಸ್ತೀರಾ ಅಂದ್ರೆ ಒಂದು ಬ್ಯಾನರ್ ಮಾಡಿಸ್ಕೊಳ್ಳಿ ಒಳ್ಳೇದು. ಆ ಬ್ಯಾನರ್ ಮೂಲಕ ನಮ್ಮ ಸಂಸ್ಥೆ ಬಗ್ಗೆ ಒಂದು ಒಳ್ಳೆ ಕಾರ್ಯ ಮಾಡ್ತಾ ತಿಳಿಸ್ಬಹುದು ಜನಕ್ಕೆ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಸೊ ನಮ್ಮ ಸಂಸ್ಥೆ 12A ATG ಪಡೆದಿರೋದ್ರಿಂದ ನೀವು ಡೊನೇಷನ್ ಏನಾದರೂ ನಮ್ಮ ಸಂಸ್ಥೆ ಮೂಲಕ ಮಾಡಿದ್ರೆ ಪ್ರತಿ ಡೊನೇಷನ್ಗೂ ನೀವು 50% ಅನ್ನ ಟ್ಯಾಕ್ಸ್ ರಿಬೇಟ್ ಪಡ್ಕೋಬಹುದು. ಓಕೆ, ಎಕ್ಸಾಕ್ಟ್ಲಿ ಟೆಕ್ನಿಕಲ್ ವಿಚಾರನೂ ತಿಳಿಸಿದ್ದೀನಿ, ಪ್ಲಾನ್ ಅನ್ನು ಹೇಳಿದ್ದೀನಿ, ಕರೆಕ್ಟ್ 1 ಅವರ್ ತಗೊಂಡಿದ್ದೀನಿ. ಓಕೆ, ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೋತೀನಿ. ರೆಕಾರ್ಡ್ ಕೂಡ ಆಗಿದೆ, ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡ್ತೀನಿ. ಓಕೆ, ನೋಡ್ಕೋಬಹುದು, ನಿಮ್ಮ ಜೂನಿಯರ್ಸ್ಗೂ ಶೇರ್ ಮಾಡ್ಬೋದು ಇದನ್ನ. ಓಕೆ, ನಮ್ಮ ಜೊತೆ ಬಾಲಕೃಷ್ಣ ಸರ್ ಇದ್ದಾರೆ, ಜೊತೆ ಕರಮ್ ಸರ್ ಇದ್ದಾರೆ. ಸರ್ ನಿಮ್ಗೆ ಒಬ್ಬರಾದ್ಮೇಲೆ ಒಬ್ರು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, ಮಾತಾಡ್ಬೋದು. ಹಲೋ, ಎಸ್ ಸರ್, ಜೈ ಜೀವನ್ ಸರ್. ಸರ್ ಸರ್ ಹೇಳಿ. ಕೇಳಿಸ್ತಾ ಇದೆಯಲ್ಲ ಸರ್? ತುಂಬಾ ಚೆನ್ನಾಗಿ ಇದು ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು. ಒಂದೇ ಒಂದು ರಿಕ್ವೆಸ್ಟ್, ಹೇಳಿ ಸರ್. ಇದನ್ನ ನೀವು ಯೂಟ್ಯೂಬ್ ನಲ್ಲಿ ಹಾಕಿದೀರಾ, ಓಕೆ ಒಪ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಬಟ್ ಇದನ್ನ ಗ್ರೂಪ್ ನಲ್ಲಿ ಹಾಕಿದ್ರೆ ನಾವು ನಮ್ಮ ಜೂನಿಯರ್ ಗಳಿಗೆಲ್ಲ ಇದನ್ನ ನಾವು ವಾಟ್ಸಪ್ ನಲ್ಲಿ ಹಾಕಿ ಒಂದು ದಿನಕ್ಕೆ 2 ಸರಿ 3 ಸರಿ ನೀವು ಇದನ್ನ ಕೇಳಿಸ್ಕೊಂಡು ಸ್ಟಡಿ ಮಾಡಿ ಅರ್ಥ ಮಾಡ್ಕೊಂಡು ಎಲ್ರಿಗೂ ಹೇಳಿ ಅಂತ ಹೇಳ್ಬೋದು. ಸಾಧ್ಯವಾದಷ್ಟು ಏನು ಗ್ರೂಪ್ ಏನು